ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ನೋಡ್ರಿ, ಇವತ್ತು ಶ್ರಾವಣದ ಕೊನೆಯ ರವಿವಾರ ಇತ್ತು. ಅದಕ್ಕಾಗಿ ನಾವು ಮನ್ಯಾಗ ಸತ್ಯನಾರಾಯಣ ಪೂಜೆ ಇಡಿಸ್ಕೊಂಡಿದ್ದು. ಅದಕ್ಕೆ ಬೆಳಗ್ಗೆನ ಸ್ಟಾರ್ಟ್ ಆಯ್ತು ನೋಡ್ರಿ ಕೆಲಸ. ಮಕ್ಕಳಿಬ್ಬರು ಕೂಡಿ ರಂಗೋಲಿ ಹಾಕಿರು, ನಮ್ಮ ವರ್ಷ ನಮ್ಮ ಸಂಜು ಕೂಡಿ. ಅದನ್ನೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ ತೊಗೊಂಡು ನೋಡ್ರಿ. ಬೆಳಗಿನ ವಾತಾವರಣ ಹಿಂಗಿತ್ತು. ಬೆಳಗ್ಗೆ ಭಾಳ ಜಲ್ದಿ ಎದ್ದಿದ್ದು. ಆಮೇಲೆ ಸ್ಟಾರ್ಟ್ ನೋಡ್ರಿ. ಏನಪ್ಪ ಅಂದ್ರೆ ನಮ್ಮವನ ಸತ್ಯನಾರಾಯಣ ಪ್ರಸಾದ ಮಾಡತ್ತಿದ್ಲು. ನಾನು ಪಲಾವಕ್ಕೆ ಕೋಸಂಬರಿಗೆ ಎಲ್ಲ ಹೆಚ್ಚಿ ರೆಡಿ ಹಾಕತ್ತಿದ್ದೀನಿ ರೀ. ಹಿಂಗೆ ಎಲ್ಲರೂ ಕೂಡಿ ಅಡುಗೆ ಮಾಡ್ಕೊಂಡು ಏನು ಮಾಡಿದ್ವು ಅಂದ್ರೆ ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ವು. ಯಾಕಂದ್ರೆ ಅರ್ಚಕರ ಎಷ್ಟೊತ್ತಿಗೆ ಅಂದ್ರೆ 8 ಗಂಟೆಗೇನೋ ಬರ್ತನಂದಿದ್ರು. ಅದಕ್ಕಾಗಿ ಬೆಳಗ್ಗೆ ಜಲ್ದಿ ಕೆಲಸ ಹಾಕತ್ತಿದ್ದು ನೋಡ್ರಿ. ಎಲ್ಲ ನಮ್ಮಲ್ಲಿ ಉತ್ತರ ಕರ್ನಾಟಕ ಸೈಡ್ ಮೊದಲು ಬಾಜಿ ಏನು ಮಾಡ್ತಾರೆ ಅಂದ್ರೆ ರೀ, ನೈವೇದ್ಯಕ್ಕೆ ಮಡಿಕೆ ಕಾಳು ಮತ್ತು ಬದ್ನೆಕಾಯಿ ಎರಡು ಮಾಡ್ತಿರ್ತಾರೋ. ಅದಕ್ಕೆ ನಾನು ಈ ಸಲ ಹೊಸ ರೆಸಿಪಿ ಇರಲಿ ಅಂತೇಳಿ ಪನ್ನೀರಿನ ರೆಸಿಪಿ ಹೀಗೆಲ್ಲ ಸ್ಟಾರ್ಟ್ ಮಾಡಿ. ಅಷ್ಟೊತ್ತಿಗೆ ಅಂದ್ರೆ ಇವರು ಬಂದರು ನೋಡ್ರಿ, ರಾಯರು ಬಂದ ತಮ್ಮದು ಕೆಲಸ. ನಮ್ಮಲ್ಲಿ ಅಂತೀನಿ ನಾವೇನೂ ರೆಡಿ ಮಾಡೋಂಗಿಲ್ಲ. ರಾಯರ ಬಂದು ಎಲ್ಲ ರೆಡಿ ಮಾಡಿರ್ತಾರೋ. ಅವ್ರು ಮಾಡಿದ್ಮೇಲೆ ನಾವು ಪೂಜೆಗೆ ಕೂಡೋದಿರ್ತೈತಿ. ಆಮೇಲೆ ನಾನು ನಮ್ಮ ಯಜಮಾನ್ರು ಪೂಜೆಗೆ ಕೂತು ನೋಡ್ರಿ. ಪ್ರತಿ ವರ್ಷ ನಾವು ಇಬ್ಬರೂ ಕುಂಡಿರ್ತೇವೆ. ದಂಪತಿಗಳ ಸತ್ಯನಾರಾಯಣ ಪೂಜೆ ಮಾಡಿದ್ವಿ ನೋಡ್ರಿ. ಸತ್ಯನಾರಾಯಣ ಪೂಜೆಗೆ ನಮ್ಮ ಅವ್ವ ಬಂದಿದ್ಲು ಮತ್ತು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಬಂದಿದ್ದರು. ಮತ್ತು ನಾವು ನಮ್ಮ ತಂಗಿ ನಮ್ಮ ನಾವು ಫ್ಯಾಮ್ಲಿ ಮಂದೆಲ್ಲ ಕೂಡಿ ಸತ್ಯನಾರಾಯಣ ಪೂಜೆ ಮಾಡಿದ್ವಿ ನೋಡ್ರಿ. ವಿಶ್ವಾಧಾರಂ ಗಗನ ಸದೃಶಂ ಮೇಘ ವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ವಿಜ್ಞಾನಗಂಧಂ ವಂದೇ ಮಾಧ್ಯನ ಸಂತೋಷದೆ ಮಧುರಕ್ತಃ ಮಧುಸ್ನಾನಂ ಓಂ ಗೃಹವನ್ನೇಶ್ವರ ಗೃಹೇಶ್ವರಣ ಯಜ್ಞೆ ಪ್ರತಿಶತಮ ಗೃಹಸ್ನಾನಂ ಸಾಧು ಪಶ್ವ್ಯಾಯ ದಿವ್ಯಾಚರಣೆ ಸಾಂದ್ರೇಂದ್ರ ತರಾಮಣೆ ಶುಭಾದತ್ತಮ ಶರ್ಕರಾ ಸ್ನಾನಂ ಯಾದರ್ಯ ಪಲಾಯ ಪ್ರಸಿದ್ಧ ವಂಶದ ಅಸಮ ಫಲಹ ಸ್ನಾನಂ ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸದ್ಭೂಮಿಂ ವಿಶ್ವತೋ ಅತ್ಯುತ್ಕೃಷ್ಟ ದಶಾಂಗುಲಂ ವರ್ಷ ಏವೇದಂ ಸರ್ವಂ. ಅವ್ರ ರಾಯರು ಹೇಳ್ದಂಗೆ ನಾವು ಕೃಷ್ಣನ ಸ್ನಾನ ಮಾಡಿಸೋದು, ಹಿಂಗೆಲ್ಲ ಅಭಿಷೇಕ ಮಾಡೋದು ಎಲ್ಲ ಪದ್ಧತಿಯಲ್ಲೇ ಮಾಡ್ಕೊತೇವೆ ನೋಡ್ರಿ. ಅವ್ರು ನೋಡ್ರಿ ಬ್ರಾಹ್ಮಣರಿದ್ದರು. ನಮ್ಮ ಜೊತೆ ಹೆಂಗದಾರ ಅಂದ್ರೆ ಒಂದು ಫ್ಯಾಮ್ಲಿ ಮೆಂಬರ್ ಗತೇನ ಅದಾರ ನೋಡ್ರಿ. ಏನಾರ ಈ ಕತೆ ಮುಗಿದ ನಂತರ ಏನೋ ಒಂದು ಹೇಳೋದಿದ್ರು ಅದನ್ನು ಹೇಳಿ ನಗಿಸೋದು ಮಾಡ್ತಾರೋ. ಅವ್ರ ಭಾಳ ಅಂದ್ರೆ ಭಾಳ ಒಳ್ಳೆಯವ್ರದಾರ ನೋಡ್ರಿ. ಅಂತೂ ನಮೀಗ ಒಂದೊಂದು ಕತೆ ಸ್ಟಾರ್ಟ್ ಮಾಡ್ತಾರೆ. ಒಂದೊಂದು ಕತೆ ಮುಗಿಸಿ ಮತ್ತೇನು ಮಾಡಿದ್ರು ಆರತಿ ಮಾಡೋದು. ಒಂದು ಕತೆ ಮುಗ್ದಂಗೆ ಒಂದೊಂದು ಕಾಯಿ ಹೊಡ್ಯಾಕೆ ಮಾತ್ರ ನನ್ನ ಮಗ ಕೂತಿದ್ದ. ಕಾಯಿ ಹೊಡೆದು ಫೋಟೋ ತೆಗೆದೆ. ಆಗ ಸೈನಿಕರು ಬಂದು ನೋಡಿದಾಗ ಅವರಿಗೆ ರಾಜ ಸಂಪತ್ತು ಕಾಣಿಸಿತು. ಇವರೇ ಕಳ್ಳರೆಂದು ಅವರಿಬ್ಬರ ಬಲವಾದ ಹಸ್ತಗಳಿಂದ ಬಂಧಿಸಿದರು ಮತ್ತು ರಾಜನ ಹತ್ತಿರ ಒಯ್ದು ನಿಲ್ಲಿಸಿ ಮಹಾಪ್ರಭು, ಇದೇ ಕಳೆದು ಮಾಯವಾಗಿನ ದ್ರವ್ಯವಾಗಿದೆ, ಇವರೇ ಕಳ್ಳರು ಎಂದು ಹೇಳಿದಾಗ ಅರಸನು ಅವರ ಬಗ್ಗೆ ಯಾವುದೇ ವಿಚಾರಣೆಯನ್ನು ಕೈಗೊಳ್ಳದೆ ಇಬ್ಬರನ್ನು ಕಠಿಣ ಸೆರೆಮನೆಯಲ್ಲಿ ಒಯ್ಯಬೇಕು.
ಇಲ್ಲಿ ಪೂಜಾ ಮುಗಿಸಿ ಪೂಜಾಕ್ಕೆ ಹೋಗ್ತಾನೆ ಇಲ್ಲೆಲ್ಲ ಮಾತೆಲ್ಲ ಪೂಜಾ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಹೋಗ್ಬೇಕು सर्वान् सुन्दरासे कल्पे मुक्तापवाचे जय देव जय देव जय मंगलमूर्ति दर्शनमात्रे मान काममाप्रति जय देव रत्नाकृतापवासु गौरीपुरा चन्दनाशे कोटि कुङ्कुमकेशरा विजय चरितामुक्ता शोभा शोभरा गणसुपूरी चरणी भागलया जय देव जय मंगलमूर्ति दर्शनमात्रे मान काममाप्रति जय देव लम्बोदर पीताम्बर परिवारबन्धन सरकुण्डवस्त्र कुण्डश्रीनयना दासरामाचार वट्टाहेश्वर संकटी पावावे निर्वाह्यक्षाभे सर्ववृन्दन जय देव मंगलमूर्ति दर्शनमात्रे मान काममाप्रति जय देव श्रीमंगलमूर्ति सप्तसंसेर शुभ नित्यमंगलानि भवन्तु स्वस्ति ओम कुबेरलग्नानान्त्वा गणपतिग्मामहे प्रियानान्त्वा प्रिपतिग्मामहे देनान्त्वा निपातिग्मामहे इकः प्रभसोमः नित्याना यजमय चतुर्निवासार्धमानि प्रमाण्यासन्न तेहनाकमनिमार्सेन्द्र पुलिस अध्यासन्द्रिवाः ओम राजाधिराजाय प्रियसाहिने श्रवणाय सवे कामं शृणोतु उपराजं श्रवणाय महाराजाय नमः स्वस्ति साम्राज्यं भवतु नारदं विराजं परमेश्वरं राजं महाराज आर्थिपुरे अर्थपुरे संतुलिया विचारपुरे सामो सामोषः मानदाता प्रार्थना ओके पुरे प्रतिवेश संतुलियता एकादि तदपि श्लोकविदुरं प्रशंसने आयुष्य कामं प्रेमसे वासभासने एकदन्ता विघ्ने प्रकरणाय विघ्ने तन्नोदन्ति प्रचोदयात् महालक्ष्मी विघ्ने विष्णुपत्नी चलिमे तन्नोदन्ति प्रचोदयात् नारायणाब्दे वासुदेवाय तन्नो विष्णु प्रचोदयात् पंचमहाय पुरे वेदोक मंत्र पुष्पांजलि समर्पयामि अलेंतर को प्रदक्षिणाते दर्शने पापकर्माता प्रायिमां प्रत्यादेव शरणागत भक्तवत्सलान्यता श्रद्धाक्राम्यां जन्मः ಇವಾಗಂತೆ ಆರತಿನೂ ಮುಗೀತು ಮತ್ತು ರಾಯರು ಮಂತ್ರನೂ ಹೇಳಾಕತ್ತಿದ್ರು ಪೂಜೆ ಸತ್ಯನಾರಾಯಣ ಪೂಜೆ ಅಂತೂ ಮುಗೀತು ನೋಡ್ರಿ. ಈ ವರ್ಷದ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಅಲ್ಲಿ ಪದಕಿಪುರಂದಾಗ ಏನೋ ಗಣಪತಿ ತರ್ತಿದ್ರತ ಅದ್ರ ಬಗ್ಗೆ ಮಾತಾಡ್ಕೋತ ನಮಗೆಲ್ಲ ಸತ್ಯನಾರಾಯಣ ಪ್ರಸಾದ ಕೂಡ ಹತ್ತಿದ್ರು ನೋಡ್ರಿ ರಾಯರು. ಪ್ರಸಾದ ತಿಂದು ನಮ್ಮ ಆಮೇಲೆ ನಾನು ಹೋಳ್ಗೆ ಮಾಡೋದಿತ್ತು. ನಾನು ಮತ್ತು ಹೋಳ್ಗೆ ಮಾಡೋಕೆ ಹೋಗಿ ನೋಡ್ರಿ. ಇವತ್ತು ನಮ್ಮ ಅಡುಗೆ ಏನೇನು ಸ್ಪೆಷಲ್ಪ ಅಂದ್ರೆ ಸತ್ಯನಾರಾಯಣ ಪೂಜೆ ದಿನ ಹೋಳ್ಗೆ, ಪನ್ನೀರ್ ಬಾಜಿ ಮತ್ತು ಪಲಾವು, ಕಟ್ಟಿನ ಸಾರು ನಾ ಮಾಡಿರುವಂಥ ಈ ಲಾಗ್ ನಿಮಗೇನಾರ ಸತ್ಯನಾರಾಯಣ ಲಾಗ್ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸವಾಗಿದ್ದವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇವಾಗ ನೋಡ್ರಿ ಹೋಳ್ಗೆ ಮಾಡಾಕತ್ತೀನಿ. ಸತ್ಯನಾರಾಯಣ ಪೂಜೆ ಮುಗಿಸಿ ಊಟಕ್ಕೆ ಬಿಸಿ ಬಿಸಿ ಹೋಳ್ಗೆ ಮಾಡೇನಿ ನೋಡ್ರಿ. 1 ಕಿಲೋ ಬೇಳೆ ಹಾಕಿನಿ, ಅರ್ಧ ತಕ್ಕೊಂಡು ಹೋಳ್ಗೆ ಮಾಡ್ಕೊಂಡು ಮತ್ತು ಅರ್ಧನ ಏನು ಮಾಡ್ತಾನೆ ರೀ, ಯಾಕಂದ್ರೆ ಅಷ್ಟರು ಬರ್ತಾರತ್ ಹಾಕಿದ್ನಿ. ಯಾರು ಅಕ್ಕಗಳದು ಯಾರು ಬರಲಿಲ್ಲ, ಅದಕ್ಕಾಗಿ ಅಷ್ಟು ಬೇಕು ಅಷ್ಟು ಮಾಡ್ಕೊಂಡು ಉಳ್ದದ್ದು ತೆಗೆದಿಟ್ಟ. ನಾಳೆ ಹೆಂಗಿದ್ರು ಅಮಾವಾಸ್ಯೆ ಐತ್ಲೆ, ಅಮಾವಾಸ್ಯೆಗೆ ಅಷ್ಟು ಮಾಡ್ಕೊಂಡ್ರೆ ಆತತ್ ಹೇಳಿ ಉಳ್ದದ್ದು ತೆಗೆದಿಟ್ಟೆ ನೋಡ್ರಿ. ಇನ್ನು ಹೋಳಿಗೆ ಎಲ್ಲ ಚಲೋಗಿರ್ತಾವೆ, ಹೊಳ್ಸುವಾಗ ಬೇಯಿಸುವಾಗನ ಹೊತ್ತ ಹರಿದು ಬಿಡ್ತಾವೆ ನೋಡ್ರಿ. ಯಾಕಪ್ಪ ಅಂದ್ರೆ ಹೊಟ್ಟೆ ಉಬ್ಬಿರ್ತಾವೆ, ಅದನ್ನು ಚಮಚಲಿ ಒತ್ತಾನ ಈ ಥರ ನನ್ನ ಹೋಳಿಗೆ ಹರಿತಾ ಬಿಡ್ತಾವೆ ನೋಡ್ರಿ. ಇನ್ನು ಇಷ್ಟ ತೆಗೆದಿಟ್ಟೆ ನೋಡ್ರಿ ಹೂರನ್ನ. ಹಿಂಗೆ ಎಲ್ಲ ಹೋಳಿಗೆನೂ ಮಾಡ್ಕೊಂಡು ಅಷ್ಟರು ಕೂಡಿ ಊಟ ಮಾಡಿದೆವು ನೋಡ್ರಿ. ಹೋಳಿಗೆ ಏನಾದ್ರು ನಿಮ್ಮೂ ಈ ಥರ ಪರ್ಫೆಕ್ಟ್ ಹೋಳಿಗೆ ಬರಬೇಕಪ್ಪ ಅಂದ್ರೆ ನಂದು ಹೋಳಿಗೆ ರೆಸಿಪಿ ಐತಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ, ಹೋಗಿ ನೀವು ಅದನ್ನು ನೋಡ್ಬೋದು. ಈಗೆಲ್ಲರೂ ಊಟಕ್ಕೆ ಕೂತೇವಿ, ಊಟ ಮಾಡೇವಿ. ನಾವು ಮಾಡಿರುವಂಥ ಲಾಗ್ ನಿಮಗೆ ಏನಾರು ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸವಾಗಿದ್ದವ್ರು ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಸಿಗೋಣಂತ ಮುಂದಿನ ಲಾಗ್ನಾಗ. ಸಾಯಂಕಾಲ ನಾವು ಎಲ್ಲಮ್ಮನ ಗುಡ್ಡಕ್ಕದು ಹೋಗಿದ್ದೈತಿ, ಅದನ್ನು ನಾಳೆ ಕಂಟಿನ್ಯೂ ಮಾಡ್ತೇನೆ ಲಾಗ. ಇವಾಗ ನೋಡ್ರಿ ನಮ್ಮ ವರ್ಷ ಎಲ್ಲರಿಗೂ ಊಟಕ್ಕೆ ಹಾಕಿ ಬರ್ರಿ ಊಟ ಮಾಡೋಣ. ಮತ್ತು ಸಿಗೋಣಂತ ಮುಂದಿನ ಲಾಗ್ನ್ಯಾಗ. ಧನ್ಯವಾದಗಳು.